ರಾಜ್ಯದ ಎಲ್ಲ ಅಂಗಡಿ ಉದ್ಯಮ ಸೇರಿದಂತೆ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ ಶೇಕಡಾ 60ರಷ್ಟು ಕನ್ನಡ ಭಾಷೆಯ ಬರಹ ಇರಬೇಕು ಎಂದು ಸರ್ಕಾರ ಅಧಿಕೃತ ಆದೇಶ ನೀಡಿದೆ. ಆದರೆ ಸರ್ಕಾರದ ಆದೇಶ ಇನ್ನೂ ಅನುಷ್ಠಾನವಾಗಿಲ್ಲ. ಇದಕ್ಕಾಗಿ ಸಾಹಿತ್ಯ ಪರಿಷತ್ತು ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ ಹಾಗೂ ಯುವ ಜನಾಂಗಕ್ಕೆ ಸಾಹಿತ್ಯದ ಆಸಕ್ತಿ ಕಡೆ ಮುಖ ಮಾಡಲು ಅವರನ್ನು ಸಾಹಿತ್ಯ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶಗೌಡ ಹೇಳಿದರು. ಪಟ್ಟಣದ ಚೆನ್ನಕೇಶವಸ್ವಾಮಿ ದಾಸೋಹ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನೂತನ ಅಧ್ಯಕ್ಷ ಮಾನ ಮಂಜೇಗೌಡರ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಅವಿರತ ಹೋರಾಟದ ಫಲದಿಂದಲೇ ಸರ್ಕಾರ ನಾಮಫಲಕದಲ್ಲಿ ಶೇಕಡಾ 60ರಷ್ಟು ಕನ್ನಡ ಭಾಷೆಯನ್ನು ಹೊಂದಿರಬೇಕು ಎಂದು ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆದರೆ ಸರ್ಕಾರದ ಆದೇಶ ಇನ್ನೂ ಕಾರ್ಯಗತವಾಗಿಲ್ಲ ಎಂದು ಅವರು, ನಾವುಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಭೇಟಿ ನಡೆಸಿ ಈ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಅಂತೆಯೇ ಎಲ್ಲಾ ತಾಲೂಕು ಅಧ್ಯಕ್ಷರು ಕೂಡ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ಸಲಹೆ ನೀಡಿದ ಅವರು, ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಬಿಎಲ್ ರಾಜೇಗೌಡರು ಕೂಡ ತಮ್ಮ ಅವಧಿಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರನ್ನ ಬದಲಾವಣೆ ಮಾಡಬೇಕು ಎಂದಾಗ ನನಗೆ ಒಂದು ರೀತಿಯ ಇರುಸುಮುನಿಸು ಉಂಟಾಗಿತ್ತು. ಇದೇ ವೇಳೆ ಸ್ವತಃ ಬಿಎಲ್ ರಾಜೇಗೌಡರು ನಮಗೆ ಬರೆದು ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿದ ಬಳಿಕ ನಾವುಗಳು ರಾಜ್ಯಾಧ್ಯಕ್ಷರ ಅನುಮೋದನೆ ಮೇಲೆ ಮಾನ ಮಂಜೇಗೌಡ ಅಧ್ಯಕ್ಷರಾಗಿ ಮುಂದಿನ ಆದೇಶ ಬರುವ ತನಕ ಕೆಲಸ ಮಾಡಲಿ ಎಂದು ಹಾರೈಸಿದರು. ಕಸಾಪ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ ಮಾತನಾಡಿ, ಸಾಹಿತ್ಯ ಪರಿಷತ್ತು ಸರ್ಕಾರದ ಅಂಗವಾಗಿ ನಾಡು ನುಡಿ ಮತ್ತು ಜಲದ ಬಗ್ಗೆ ಸವಿಸ್ತಾರವಾಗಿ ಕೆಲಸ ಮಾಡುತ್ತಿದೆ. ಪರಿಷತ್ ನಿಂತ ನೀರಲ್ಲ, ಹರಿಯುವ ನದಿ. ಆದ್ದರಿಂದ ಪರಿಷತ್ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಕೆಲಸ ಮಾಡಬೇಕಿದೆ. ರಾಜೇಗೌಡರು ಇಡೀ ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಒಪ್ಪಂದದಂತೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿದೆ. ಮುಂದಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನ ಮಂಜೇಗೌಡರಿಗೆ ರಾಜೇಗೌಡರು ಮತ್ತು ಮಾ ಶಿವಮೂರ್ತಿರವರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅವರ ಮಾರ್ಗದರ್ಶನದ ಹಾಗೆ ಚಿಂತನೆಯ ಕಾರಣದಿಂದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟುತ್ತದೆ. ಸಮಗ್ರವಾಗಿ ಕನ್ನಡ ನಾಡಿನ ಅಥವಾ ಕನ್ನಡ ಭಾಷಿಗರು ಒಂದು ವೇದಿಕೆಯಲ್ಲಿ ಬರಬೇಕು. ಇವತ್ತಿಗೆ ಸುಮಾರು 108 ವರ್ಷಗಳು ತುಂಬಿ ಹೋಗಿದ್ದಾರೆ. 109 ವರ್ಷ ಆಯಿತು. ಇಷ್ಟು ದೀರ್ಘ ಇತಿಹಾಸವನ್ನ ಒಂದು ಸಂಸ್ಥೆ ಹೊಂದಿದೆ ಅಂತ ಅಂದ್ರೆ ಅದು ಬಹಳ ಅಪರೂಪ. ಮತ್ತೆ ಪ್ರಪಂಚದಲ್ಲಿ ಒಂದು ಸಂಸ್ಥೆಗೆ ಇಷ್ಟು ಸದಸ್ಯರು, ಇಷ್ಟು ಸಂಖ್ಯೆಯ ಸದಸ್ಯರು ಇರ್ತಕ್ಕಂಥ ಒಂದು ಸಂಸ್ಥೆ ಇದೆ ಅಂತ ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್. ಈಗ ಇನ್ನೂ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಮೂಲಕ ನಾನು ಅನೇಕ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಬೇಕು. ತಾವೆಲ್ಲರೂ ಹಳೆಯ ನಿಯಮದ ಪ್ರಕಾರ ಸದಸ್ಯರಾದ 3 ವರ್ಷಗಳ ನಂತರ ಅವರಿಗೆ ಮತದಾನದ ಹಕ್ಕು ಬರ್ತಾ ಇತ್ತು. ಈಗ ಒಂದು ಬದಲಾವಣೆಯ ಚಿಂತನೆ ನಡೆದಿದೆ. ಸದಸ್ಯತ್ವ ಹೊಂದಿದ 2 ವರ್ಷಕ್ಕೆ ಅವರಿಗೆ ಮತದಾನದ ಹಕ್ಕು ಬರ್ತದೆ. ಹಾಗಾಗಿ ಈಗ ಕೂಡ ಸದಸ್ಯರಾಗುವಂತ ಆಸಕ್ತಿ ಇರತಕ್ಕಂಥ ಎಲ್ಲ ಸ್ನೇಹಿತರನ್ನ ಸದಸ್ಯರನ್ನು ಮಾಡಿ ಮುಂದಿನ ಚುನಾವಣೆಗೆ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಆಗುವ ಹಾಗೆ. ನಾನು ಕಳೆದ 20 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕರ್ತವ್ಯ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೆ. ಮೊದಲಿಗೆ ಮಾ ಶಿವಮೂರ್ತಿ ಅವರನ್ನು ಪರಿಚಯಿಸಿದ್ರು. ಅವಾಗ ಸೀತಾರಾಮರವರು ಅಧ್ಯಕ್ಷರಾಗಿದ್ದರು. ಈ ಸಂದರ್ಭದಲ್ಲಿ ಸಾರಾಂ ಈರೇಗೌಡರನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸಾರಾಂ ಈರೇಗೌಡರು, ಸೀತಾರಾಮ್, ಶಿವಮೂರ್ತಿ, ನಾವು ಹಲ್ಮಿಡಿನಲ್ಲಿ ನಡೆದಂತಹ ಸಿದ್ದೇಗೌಡರ ಅಧ್ಯಕ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಸಮ್ಮೇಳನ ನಡೆಸುವಾಗ ಬೆರಳೆಣಿಕೆಯಷ್ಟು ಜನ ಇದ್ವಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದಲ್ಲಿ 3.5 ಲಕ್ಷಕ್ಕೂ ಅಧಿಕ ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ಏಕೈಕ ಸರ್ಕಾರದ ಒಂದು ಸಂಘಟನಾತ್ಮಕ ಸಂಸ್ಥೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು. ಬೇಲೂರಿನಲ್ಲೂ ಕೂಡ 1800ಕ್ಕೂ ಹೆಚ್ಚು ಜನ ಸದಸ್ಯರನ್ನ ಈ ಒಂದು ಸಂಸ್ಥೆ ಹೊಂದಿದೆ. ಈ ಒಂದು ಸಂಸ್ಥೆಯಲ್ಲಿ ನಾನು 2 ಬಾರಿ ಖಜಾಂಚಿಯಾಗಿ, 2 ಬಾರಿ ಕಾರ್ಯದರ್ಶಿಯಾಗಿ ಮತ್ತು ನಿರ್ದೇಶಕನಾಗಿ ಕೆಲಸವನ್ನ ನಿರ್ವಹಿಸಿದ್ದೆ. ಯಾವುದೇ ಕೆಲಸವಿರ್ಬೋದು ಸರ್, ಪ್ರತಿಯೊಂದು ತಿಂಗಳಲ್ಲಿ 2-3 ಕಾರ್ಯಕ್ರಮ, ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ರಾಜೇಗೌಡರು, ಶಿವಮೂರ್ತಿಯವರು 2-3 ಕಾರ್ಯಕ್ರಮ ತಿಂಗಳಲ್ಲಿ. ಅವರ ಕೈಯಿಂದ ಎಷ್ಟೆಷ್ಟು ಕಲಿಯರಾದ ನನಗೆ ಗೊತ್ತಿಲ್ಲ. ಅಷ್ಟು ಸಕ್ರಿಯವಾಗಿ ಕೆಲಸ ಮಾಡುತ್ತಾ ವ್ಯಕ್ತಿಗಳು ಯಾರೈತೆ ಇವತ್ತು ರಾಜೇಗೌಡರು, ಶಿವಮೂರ್ತಿಯವರು, ಮುಂದೇಳಿ ಕುಮಾರಸ್ವಾಮಿ ಅವರು ಇರ್ಬೋದು, ಶಿವರಾಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಸಕ್ರಿಯವಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಮುಂದೆಯೂ ಕೂಡ ಅವರ ಸಹಕಾರ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಳಿಸುವಂತ ಶಕ್ತಿ ಅವರಿಗೆಲ್ಲರಿಗಿದೆ. ಮುಂದೆ ಯಾರ ಅಧ್ಯಕ್ಷರು ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಮಲ್ಲೇಶ್ವರರು ನಾವು ಹೇಳಿದ ಮಾತಿಗೆ ಇವತ್ತು ಸ್ಪಂದಿಸಿ ಇವತ್ತು ಮಾನ ಮಂಜೇಗೌಡರಿಗೆ ಇವತ್ತು ಅಧ್ಯಕ್ಷ ಪಟ್ಟವನ್ನು ಕೊಡ್ತಾ ಇದ್ದಾರೆ. ಮಾನ ಮಂಜೇಗೌಡರು ಕೂಡ ಅಷ್ಟೇ